गोलमाल है भाई सब गोलमाल है। हर सीधे रास्ते की एक टेढ़ी चाल है, सीधे रास्ते की एक टेढ़ी चाल है। गोलमाल है भाई सब गोलमाल है, गोलमाल 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 है सब गोलमाल है। ನಮಸ್ಕಾರ ವೀಕ್ಷಕರೇ, ಬಾರ್ ಕಾರೋಬಾರ ಎನ್ನುವ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಗರುಡ ಬೆನ್ನತ್ತಿದ್ರೆ ಸುದ್ದಿ ಜೊತೆಗೆ ಎವಿಡೆನ್ಸ್ ಇಟ್ಕೊಂಡು ಹಾಕ್ತದೆ. ಇಲ್ಲಿ ಜನ್ನತ್ ನಗರ ಕ್ರಾಸ್ ಹತ್ರ ಅಲ್ಲಿ ಹೈವೇನಲ್ಲಿನೇ ಒಂದು ನರ್ತಕಿ ವೈನ್ ಸೆಂಟರ್ ಅಂತ ಇದೆ. ಅಂದ್ರೆ ಅಲ್ಲಿ MRP ಶಾಪ್, ಅಲ್ಲೇ ತಗೊಳ್ರಿ ಹೋಗ್ರಿ ಅಂತ MRP, ಅಲ್ಲೇ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಇಲ್ಲಿ ನಿಮಗೆ ಗೊತ್ತಿರಲಿ, ಮೋಸ ಸರ್ಕಾರಕ್ಕೆ ಹೆಂಗೆ ಸೋರಿಕೆ ಆಗ್ತದೆ ರೆವಿನ್ಯೂ ಅನ್ನೋದಕ್ಕೆ ಹೇಳ್ತೇನೆ. ತಿಮ್ಮಾಪುರ ಅವರ ಈ ಎಪಿಸೋಡು ನಿಮಗೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ MRPಗೆ CL2 ಅಂತ ಹೇಳಿ ಒಂದು ಲೈಸೆನ್ಸ್ ಇರ್ತದೆ. ಅಂದ್ರೆ ಬರೀ ಅಲ್ಲಿ ತಗೊಂಡೋಗಿ ನಿಮ್ ಮನೆಗಾನ ಹೊಡ್ಕೊಳ್ರಿ, ಎಣ್ಣೆ ಎಲ್ಲಾದ್ರೂ ಹೊಡೀರಿ ಅಂತ ಹೇಳಿ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ CL9 ಅಂತ ಹೇಳಿ ಅದ್ರದ್ದು ಅಲ್ಲಿ ಹೋಟೆಲ್ ಇರ್ತದೆ, ಸಪ್ಲೈನು ಮಾಡ್ತಾರೆ, ಎಣ್ಣೆನೂ ಹೊಡಿಬೋದು, ಊಟನೂ, ಎಣ್ಣೆ ನಮ್ದು ಊಟ ನಿಮ್ದು ಎರಡೂ ಮಾಡ್ಬೋದು. ಇಲ್ಲಿ ಏನಾಗ್ತದೆ, ಮುಂಚೆ ಹೆಂಗಿತ್ತು ವೀಕ್ಷಕರು, ಇಲ್ಲಿ ಯಾವ ರೀತಿ ಮೋಸ ನಡೀತದೆ ಅಂದ್ರೆ, ಗುಟ್ಕಾ ಅಂತಿದ್ದಾಗ ಅಲ್ಲಿ ಅಡಿಕೆ, ಪಾನ್ ಮಸಾಲ ಮತ್ತೆ ತಂಬಾಕು ಎರಡು ಮಿಕ್ಸ್ ಇರ್ತಾ ಇತ್ತು. ಯಾವಾಗ ಅದು ಬ್ಯಾನ್ ಆದ್ಮೇಲೆ ಮಸಾಲಾನೇ ಬೇರೆ ತಂಬಾಕೆ ಬೇರೆ ಅಂತ ಹೇಳಿ ಹೆಂಗೆ ಶಾಣೆ, ನೀವು ಚಾಪಿ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ಅಂತ ಹೆಂಗ್ ಬಂತು, ಇಲ್ಲಿ ಹಂಗೆ. ಈ ಮುಂಚೆ ಕೂಡ ಮೈಸೂರಿನಲ್ಲಿ ಒಂದು ರೆಸ್ಟೋರೆಂಟ್, ದುಕ್ಷಿತ್ ರೆಸ್ಟೋರೆಂಟ್ ಅಂತ, ಅಲ್ಲಿ ಇಡ್ಲಿ ವಡ ಬೋರ್ಡ್ ಅಷ್ಟೇ ಹಾಕಿರ್ತಾರೆ. ನಮ್ಮ ವರದಿಗಾರ ಕಳಿಸಿದ್ಮೇಲೆ ನಾವು ಅದನ್ನ ಒಂದು ಸುದ್ದಿ ಮಾಡಿದ್ವಿ. ಅಂದ್ರೆ ಸೈಡಿಗೆ MRP ಶಾಪು, ಅಲ್ಲಿ ಹೋಗಿ ಅಲ್ಲಿ ಇಟ್ಕೊಂಡು ಕುಡಿಯೋದು, ಅಲ್ಲೇ ಸಪ್ಲೈ ಮಾಡೋದು, ಅಲ್ಲೇ ಹೊರಗಡೆಯಿಂದ ತಂದು ಊಟ ಗೀಟ ಕೊಡೋದು. ಇಲ್ಲಿ ಏನಾಗಿದೆ, ಅದನ್ನ ಬಂದ್ ಮಾಡಿಸಿದ್ದೆ. ಅಂದ್ರೆ ಈಗ ದುಕ್ಷಿತ್ ಇಲ್ಲ, ಯಾವ್ದು ಇಲ್ಲ, ಅಲ್ಲಿ ಎಲ್ಲ ಗಾಯಬಾಯ್ತು, ಆ ಬೋರ್ಡ್ ಕೂಡ ಗಾಯಬಾಯ್ತು. ಸೋನಿಕಾ ಸ್ಪಿರಿಟ್ಸ್ ಅಂತ ಅಷ್ಟೇ ಇದೆ. ಈಗ ಯಾವುದು ನರ್ತಕಿ ವೈನ್ ಶಾಪ್ ಅಂತ ಇದೆಲ್ಲ, ಮೋಟೇಕರ್ ಕಾಂಪ್ಲೆಕ್ಸ್ ಅಂತ, ಅಲ್ಲಿ ಮೇಲ್ಗಡೆ ಒಂದು ಧನ್ರಾಜ್ ಅಂತ ಹೇಳಿ ಸಾವ್ಜಿ ಖಾನಾವಳಿ ಇದೆ. ಕೆಳಗಡೆ ಅಲ್ಲಿಯೂ ಎಣ್ಣೆ ಸಿಗ್ತದೆ. ಜೊತೆಗೆ ಹೇಳ್ತಾರಲ್ಲ, ಕೆಳಗಡೆಯಿಂದ ತಗೊಂಡೋಗಿ ಅನುಕೂಲ ಸಿಂಧು ಬಿಸ್ನೆಸ್ ಅದು. ಮೇಲೆ ಕೆಳಗಡೆ, ಇನ್ನೂ ಕೆಳಗಡೆ ಪಾರ್ಕಿಂಗ್ ಲಾಟ್ ಅಂತ ಇರುತ್ತಲ್ಲ, ಅಲ್ಲಿ ಗಾಡಿಗಳು ಯಾವುದು ಪಾರ್ಕ್ ಆಗಲ್ಲ, ಅಲ್ಲಿ ಆಗೋದೆಲ್ಲ ಬಾಡಿಗಳು, ಜೊತೆಗೆ ಎಣ್ಣೆ ಹೊಡಿಲಿಕ್ಕೆ ಅಂತ ಹೇಳಿ ಅಲ್ಲಿ ಹಾಕಿ ಕುಡಿಸಿದ್ದಾರೆ. ಇದರ ಅರ್ಥ CL2 ನಲ್ಲಿ CL9 ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು BJPಯ ಒಂದು ಕೆಲವರು ವ್ಯಕ್ತಿಗಳ ಜೊತೆಗೆ ಓಡಾಡ್ತಾರಂತೆ ಓನರು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಏನನ್ನ ಆಗ್ಲಿ, ನೀವು ಒಳ್ಳೆ ರೀತಿಯಿಂದ ಮಾತಾಡುವಾಗ ಈ ರೀತಿ ಸೋರಿಕೆಗಳನ್ನ ಹಿಡಿಲೇಬೇಕಾಗ್ತದೆ. ವಿಶೇಷವಾಗಿ ಈಗ ನಾವು DSP ಅವ್ರ ಜೊತೆಗೆ ಮಾತಾಡಿದ್ವಿ, ಎಕ್ಸೈಸ್ ಜೊತೆಗೆ. ಅವರ ಫೋನ್ 2.5 ಟನ್ ಇರೋದ್ರಿಂದ ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಯ್ತು. ನಂತರ ಮೆಸೇಜ್ ಹಾಕಿದ್ಮೇಲೆ ಕಾಲ್ ಮಾಡಿದ್ರು ಲಿಂಗರಾಜ್ ಅವರು, ನಾವು ರೇಡ್ ಮಾಡ್ತೀವಿ. ಹೌದು ಸರ್, ಇಲ್ಲಿ ಸಮಸ್ಯೆ ಇದ್ದಂಗೆ ಕಾಣ್ತದೆ, ಹಂಗೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಲಿಂಗರಾಜ್ ಸರ್, ನೀವು ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ನಿಮಗೆ ಈ ಎಪಿಸೋಡನ್ನ RB ತಿಮ್ಮಾಪುರ್ ಅವ್ರಿಗೆ, ಅಬಕಾರಿ ಸಚಿವರಿಗೆ ಪ್ಲಸ್ ಲಿಂಗರಾಜ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ನೀವೇ ಎಲ್ಲಾ ಕಡೆ ಹೋಗಿ ರೇಡ್ ಮಾಡೋದು, ಮೇಲೆ ಸಾವ್ಜಿ ಖಾನಾವಳಿಗೆ ಹೋಗಿ ಕಸ್ಟಮರ್ ಆಗಿ ಹೋಗಿ ಊಟದ ಜೊತೆಗೆ ನಿಮಗೆ ಎಣ್ಣೆ ನಮ್ದು ಊಟ ನಿಮ್ದು ಅಂತೂ ಸಿಗ್ತದೆ. ಅಲ್ಲಿ ಏನಾದ್ರೂ ಪರ್ಮಿಷನ್ ಇದೆಯಾ ಗೊತ್ತಿರ್ಲಿ ನಿಮ್ಗೆ. ಲಾಸ್ಟ್ ಟೈಮ್ ಕೂಡ ಹೇಳಿತ್ತು, ಈ ಸಾವ್ಜಿ ಖಾನಾವಳಿನಲ್ಲಿ ಸಿಗೋದ್ರಿಂದನೇ ಒಂದಿಷ್ಟು ಪೊಲೀಸರು ಹೊಡೆದಾಡ್ಕೊಂಡಿದ್ರು. ಅದನ್ನ ಏನೋ ಸರಿ ಆಯ್ತು ಅಷ್ಟೇ. ಈಗ ಈ ವಿಚಾರದಲ್ಲಿ ನೀವೇನಾದ್ರೂ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಭಾಗ 2 100% ಬರ್ತದೆ. ನೋಡಿ, ಈಗ ಸರಿ ಮಾಡಿ. ನಮಸ್ಕಾರ. This.
ಸರ್ ಇದು ನೋಡ್ರಿ, ಬೆಳಗ್ಗೆ 5 ಗಂಟೆಗೆ ಬಾರ್ ಚಾಲು ಮಾಡಕತ್ತಾರೆ ಇವ್ರ ಟೈಮಿಂಗ್ ಏನೈತಿ ಏನಿಲ್ಲ, ಬನ್ನಿ ನೀವು ಎನ್ಕ್ವೈರಿ ಮಾಡಿರಿ ಸರ್. ನಾನು ನಿಮಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡಿರ್ತೇನೆ ನೋಡಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.